ಎಲ್ಲರಿಗೂ ನಮಸ್ಕಾರ. ನಾನು ರವಿ, KRS ಪಕ್ಷದ ಸೈನಿಕ. ಇವತ್ತು ಲೈವ್ ಬರೋದಕ್ಕೆ ಕಾರಣ ಏನಪ್ಪ ಅಂತಂದರೆ, ಈಗ ನಮ್ಮ ಶಿಕ್ಷಣ ಇಲಾಖೆ ಈಗ ಮೊನ್ನೆ ತಾನೇ ಇಂಗ್ಲೀಷ್ ಮೀಡಿಯಮ್ಗೆ ನೀವು ಅಡ್ಮಿಷನ್ ಮಾಡ್ಕೊಳ್ರಿ ಅಂಥೇಳಿ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ. ಒಂದಿಷ್ಟು ಶಾಲೆಗಳಿಗೆ ಇಂಗ್ಲೀಷ್ ಮೀಡಿಯಮಿಗೆ, ಇಷ್ಟು ದಿನ ಕನ್ನಡ ಮೀಡಿಯಮ್ ಅಷ್ಟೇ ಇತ್ತು, ಇಂಗ್ಲೀಷ್ ಮೀಡಿಯಮ್ ಆಗಿ ಪರಿವರ್ತನೆ ಮಾಡಿದೆ. ಎಷ್ಟು ದಿನ ಆಗಿದೆ ಅಂತಂದರೆ ಈಗ ಒಂದು ವಾರ 10 ದಿನ ಏನೋ ಆಗಿರ್ಬೋದು ಮೋಸ್ಟ್ಲಿ ಆಗಿದೆ. ಎಷ್ಟು ಬೇಜವಾಬ್ದಾರಿ ಇದೆ ಅಂತಂದರೆ, ಈಗ ಖಾಸಗಿ ಶಾಲೆಗಳು ಈಗ ಕಳೆದ ಹಲವು ತಿಂಗಳುಗಳ ಹಿಂದೆ ಅಂದರೆ ಮಾರ್ಚ್ನಿಂದನೇ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಖಾಸಗಿ ಶಾಲೆಗಳು. ಆದರೆ ನಮ್ಮ ಶಿಕ್ಷಣ ಇಲಾಖೆ ಎಂಥ ಜಾಣ್ತಾನ ಅಂತಂದರೆ, ಎಲ್ಲ ಮಕ್ಕಳು ಹೋಗಿ ಖಾಸಗಿ ಶಾಲೆಗೆ ಸೇರಿಕೊಳ್ಳಿ, ಆಮೇಲೆ ನಾವು ಅನೌನ್ಸ್ ಮಾಡೋಣ ಅಂತಾಗಿನ ಏನಾದರೂ ಪ್ಲ್ಯಾನ್ ಇತ್ತನೋ ನನಗೆ ಗೊತ್ತಿಲ್ಲ. ಅಂತಹ ಪ್ಲ್ಯಾನ್ ಇತ್ತನೋ ನನಗೆ ಗೊತ್ತಿಲ್ಲ. ಎಷ್ಟೊಂದು ಅಧಿಕಾರಿಗಳು, ಎಂಥ ಎಜುಕೇಟೆಡ್ಸು, ಎಂಥ ತಂತ್ರಜ್ಞಾನರು ಇದ್ದು, ಆದರೆ ಇಷ್ಟು ಲೇಟಾಗಿ 2 ತಿಂಗಳ ಲೇಟಾಗಿ ಇಂಗ್ಲೀಷ್ ಮೀಡಿಯಮ್ಗೆ ನೀವು ಅಡ್ಮಿಷನ್ ಮಾಡ್ಕೊಳ್ರಿ ಮಕ್ಕಳನ್ನ ಅನ್ನೋಂಥ ಆದೇಶವನ್ನು ಮಾಡಿದ್ದಾರೆ. ಇದು ನಮ್ಮ ದುರ್ದೈವ. ಏಕೆ, ಖಾಸಗಿ ಶಾಲೆಯಲ್ಲಿ ಇದ್ದಂತಹ ಜವಾಬ್ದಾರಿ, ಖಾಸಗಿ ಶಾಲೆಯಲ್ಲಿ ಇರುವಂತಹ ಹೊಣೆಗಾರಿಕೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಯಾಕಿಲ್ಲ? ಎಷ್ಟು ಅಧಿಕಾರಿಗಳು ಏನು ಮಾಡ್ತಿದ್ದಾರೆ? ಅದು ಹೆಸರೇ ಹೇಳುವಂತೆ ಶಿಕ್ಷಣ ಅಧಿಕಾರಿಗಳು, ಎಲ್ಲ ಶಿಕ್ಷಣದಲ್ಲಿ ಮುಂದುವರೆದಂತಹ ಅಧಿಕಾರಿಗಳೇ ಇರ್ತಾರೆ. DDP ಇರ್ತಾರೆ, BOS ಇರ್ತಾರೆ, ಸ್ಟೇಟ್ ಲೆವೆಲಲ್ಲಿ ಸಾಕಷ್ಟು ಅಧಿಕಾರಿಗಳು ಇರ್ತಾರೆ. ಇಷ್ಟೊಂದು ಅಧಿಕಾರಿಗಳು ಇದ್ದಾಗ್ಯೂ ಇಂತಹ ಶಿಕ್ಷಣವಂತರು, ಇಂತಹ ಜ್ಞಾನವಂತರು ಇದ್ದಾಗ್ಯೂ ಇಷ್ಟು ಲೇಟಾಗಿ 2 ತಿಂಗಳು ಲೇಟಾಗಿ ನೀವು ಅಡ್ಮಿಷನ್ ಮಾಡ್ಕೊಳ್ರಿ ಅಂತ ಹೇಳಿದರೆ ಯಾವ ಮಕ್ಕಳು ಸೇರ್ತವೆ? ಪಾಪ ಬಡವರು, ಇಲ್ಲ ಈ ಶಾಲೆಯಲ್ಲಿ ಇಂಗ್ಲೀಷ್ ಮೀಡಿಯಮ್ ಇಲ್ಲ ಅನ್ನೋ ಕಾರಣಕ್ಕೆ ಎಷ್ಟೋ ಜನ ಬಡವರು ಖಾಸಗಿ ಶಾಲೆಯಲ್ಲಿ ಸೇರಿಸಿದ್ದಾರೆ. ಖಾಸಗಿ ಶಾಲೆಯಲ್ಲಿ 5,000 10,000 ತಮಗೆ ಪಾಪ ಕಷ್ಟಪಟ್ಟು ದುಡ್ದಂಥ ದುಡ್ಡನ್ನು ತಗೊಂಡೋಗಿ ಖಾಸಗಿ ಶಾಲೆಗಳಿಗೆ ಕಟ್ಟಿ ಸೇರಿಸಿದ್ದಾರೆ. ಇಂತಹ ಬೇಜವಾಬ್ದಾರಿ ನಮ್ಮ ಶಿಕ್ಷಣ ಇಲಾಖೆದ್ದು. ಎಂಥ ದುರ್ದೈವ ನೋಡಿ ನಮ್ಮ ಸರ್ಕಾರದ್ದು ಅಂತಂದರೆ. ಆರಾಮಾಗಿ ಈಗ ಕಾಮನಾಗಿ ನಾನು ಒಬ್ಬ ರೈತಾಪಿ ವರ್ಗದವನಾಗಿ ಈಗ 4 ತಿಂಗಳು ಆದಮೇಲೆ ನೆಲಕ್ಕೆ ಹೊಯ್ಕೋಬೇಕಂದ್ರೆ ಈಗಲೇ ಸಸ್ಯ ಹಚ್ತೀವಿ. ಇಂತಹ ಕಾಮನ್ ಸೆನ್ಸ್, ಹೌದು, ನಾವು ಯಾವ ತಿಂಗಳಲ್ಲಿ ಪ್ಲ್ಯಾನ್ ಮಾಡಿಕೊಂಡು ಸರ್ಕಾರಗಳಿಗೆ, ಶಾಲೆಗಳಿಗೆ ಒಂದು ಅಧಿಸೂಚನೆಯನ್ನು ಹೊರಡಿಸ್ಬೇಕು ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಅನ್ನುವಂತಹ ಕಾಮನ್ ಥಿಂಕ್ ಈ ಅಧಿಕಾರಿಗಳಿಗೆ ಯಾಕಿಲ್ಲ? ನನಗೆ ಅರ್ಥ ಆಗ್ತಾ ಇಲ್ಲ. ಇಂಥವ್ರಿಗೆಲ್ಲ ಇಷ್ಟು ಜನಗಳಿಗೆ ನಾವು ಸಂಬಳಗಳನ್ನು ಯಾವ ಉದ್ದೇಶಕ್ಕೆ ಕೊಡ್ತಿದ್ದೀವೋ ಏನು ನೋಡಿ. ಈಗ 2 ತಿಂಗಳು ಆದಮೇಲೆ ಕೊಟ್ಟಿದ್ದಾರೆ. ಅದು ಈಗ ಆಲ್ರೆಡಿ ಮೊನ್ನೆ ತಾನೇ 1ನೇ ಕ್ಲಾಸಿಗೆ ಸೇರಿದಂಥ ಮಕ್ಕಳಿಗೆ ಮತ್ತು ಇಂಗ್ಲೀಷ್ ಮೀಡಿಯಮ್ಗೆ ಹಾಕ್ಕೊಳ್ಳೋಕೆ ಬರೋದಿಲ್ಲ ಅನ್ನುವಂತಹ ಮಾಹಿತಿಯನ್ನು ಕೆಲವು ಶಿಕ್ಷಕರು ಕೊಡ್ತಿದ್ದಾರೆ. ನಮಗೆ ತಿಳಿದಿರೋಂಥ ಮಾಹಿತಿ. ಈಗ 2 ತಿಂಗಳು ಲೇಟಾಗಿ ಬಿಟ್ಟು, ಇಲ್ಲ ಆಲ್ರೆಡಿ ಸೇರ್ಕೊಂಡಿರೋಂಥ ಹುಡುಗರನ್ನು ಇಂಗ್ಲೀಷ್ ಮೀಡಿಯಮ್ಗೆ ನಾವು ಚೇಂಜ್ ಮಾಡೋಕ್ಕಾಗಲ್ಲ ಅಂತಂದರೆ ಮತ್ತೆ 2 ತಿಂಗಳು ಲೇಟಾಗಿ ಬಿಟ್ಟಿದ್ದು ಯಾಕೆ ಅನ್ನುವಂತಹ ಪ್ರಶ್ನೆ ನೋಡಿ. ಇದು ಅನ್ಎಜುಕೇಟೆಡ್ ಇಲಾಖೆ ಅಲ್ಲ, ಎಜುಕೇಟೆಡ್ ಇಲಾಖೆ ಮಾಡುವಂತಹ ಜಾಣತನದ ನಿರ್ಧಾರಗಳು. ಎಂತಹ ಜಾಣತನ ಇದೆ ನೋಡಿ ಇವ್ರಿಗೆ. ಎಲ್ಲ ಖಾಸಗಿ ಶಾಲೆಯಲ್ಲಿ ಸೇರ್ಕೊಂಡ್ಬಿಡ್ಲಿ, ಆಮೇಲೆ ನಾವು ಆದೇಶ ಹೊರಡಿಸಿ ನೀವು ಸೇರಿಸ್ಕೊಳ್ರಿ ಅಂತಂದರೆ ಮಕ್ಕಳು ಎಲ್ಲಿರ್ತವೆ? ಆಲ್ರೆಡಿ ಎಲ್ಲರೂ ಈಗ ಏಪ್ರಿಲ್ ತಿಂಗಳಲ್ಲೇ, ಮಾರ್ಚ್ ಏಪ್ರಿಲ್ನಿಂದನೇ ಎಲ್ಲ ತಂದೆ ತಾಯಿಯರು ಪ್ಲ್ಯಾನ್ ಮಾಡ್ತಿದ್ದಾರೆ ನಮ್ಮ ಮಕ್ಕಳನ್ನ ಎಲ್ಲಿ ಸೇರಿಸ್ಬೇಕು ಅಂತೇಳಿ. ಯಾಕೆ ಈ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಯಾಕೆ ಇಂತಹ ಕಾಮನ್ ಆಲೋಚನೆ ಯಾಕೆ ಬರಲ್ಲ? ಇವರೆಲ್ಲ ಮೀರಿದ ಮೇಲೆ ಎಲ್ಲ ಹುಡುಗರು ತಗೊಂಡೋಗಿ ಖಾಸಗಿ ಶಾಲೆಗಳಿಗೆ ಸೇರ್ಕೊಂಡ್ಮೇಲೆ, ಹೌದು ನೀವು ಇಂಗ್ಲೀಷ್ ಮೀಡಿಯಮ್ಗೆ ಸೇರಿಸ್ಕೊಳ್ರಿ ಅಂತ ಅಧಿಸೂಚನೆ ಹೊರಡಿಸುವಂಥಕ್ಕಿಂತ ಯಾಕೆ ಇದಕ್ಕೂ ಮುಂಚೆ ಯಾಕೆ ಇಂತಹ ಸೂಚನೆಗಳನ್ನು ಕೊಡೋದಿಲ್ಲ ಅನ್ನುವಂಥದ್ದು ನನ್ನ ಪ್ರಶ್ನೆ. ನಮಸ್ಕಾರ.